ಹೆಣ್ಣೊಬ್ಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಸಾಧಿಸಿ ತೋರಿಸಿದಂತಹ ಒಬ್ಬ ಮಹಿಳೆಯ ಯಶಸ್ವಿ ಸಾಹಸಗಾಥೆ ಇದು. ನಾವು ತರುವಂತಹ ಪ್ರತಿ ಒಂದು ಪ್ರಾಡಕ್ಟ್ ಕೂಡ ಪರಿಸರದ ಜೊತೆಗೆ ನಮ್ಮ ಆ ಸಂಬಂಧವನ್ನ ಗಟ್ಟಿಗೊಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಹುಟ್ಕೊಂಡಿದ್ದೆ ಈ ರೈಸಾ. Recently, I was talking to somebody and they said their daughter refused to go to college. Oh, you have ishtu gulle ide yaake bartare idu doctor ke yaake hogalla. ಯುವಕರಿಗೆ ಮೊಡವೆ ಬರುತ್ತೆ, ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋಕ್ಕೆ ನಮ್ಮ ಈ ಒಂದು ಕ್ಲಾರಿಫೈಯಿಂಗ್ ಫೇಸ್ ವಾಶ್ ಅಂತ ಒಂದು ಮಾಡಿದ್ದೀವಿ ಆಯಿತಾ. ಇದು ಮೊಡವೆಗಳನ್ನ ಕ್ಲಿಯರ್ ಮಾಡುತ್ತೆ. So when I go to the market or when I used to really go shopping initially for personal care products, I realized there were products that were generic and then there were products which were out of my reach, which means they didn't have an inclusive pricing. The pricing was so high, which I thought could be good for me. ಇವತ್ತು ಎಲ್ಲೂ ಕೂಡ ಕೆಮಿಕಲ್ ಮಯ ಆಗಿರೋದ್ರಿಂದ ಅದನ್ನ ಹೊರತಾಗಿ ಒಂಥರ ಪರಿಸರ ಸ್ನೇಹಿ ಪ್ರಾಡಕ್ಟ್ ರೈಸಾ ಅಂತ. Mind on a Mysore Malige soap. So sir is from Mysore and he was very passionate about bringing a product from Mysore, Karnataka. Just to launch a Mysore Malige soap with its perfume took us around 10 months to just select the fragrance. And today that is one of our hero product. ನಾವು ಚಿಕ್ಕಂದಲ್ಲಿ ಮನೇಲಿದ್ದಾಗ ನಮ್ಮ ಮನೇಲಿ 5 ಜನ ಇದ್ವಿ. ಒಂದು ಸೋಪ್ ಇರೋದು 5 ಜನನೂ ಒಂದೇ ಸೋಪ್ ಉಪಯೋಗ ಮಾಡ್ತಾಯಿದ್ವಿ. ಇವಾಗ ಆಯ್ಕೆಗಳು ಜಾಸ್ತಿ ಆಗಿದೆ. ನಾವು ಸೋಪ್ ಪ್ಯಾಕ್ ಮಾಡಿದ ಒಳಗಡೆ ಏನಿದೆಯೋ ಅದೊಂದು ರ್ಯಾಪರ್ ಬರುತ್ತಲ್ಲ, ತೋರಿಸ್ತೀನಿ ಇಲ್ಲಿ. ಈ ರ್ಯಾಪರನ್ನು ಬಂದು ನಮ್ಮ ರೀಸೈಕ್ಲೇಬಲ್ ರ್ಯಾಪರ್ ಇದೆ. ನಮ್ಮ ಟಿವಿ ವಿಕ್ರಮ ವೀಕ್ಷಕರಿಗೆ ಏನಾದರೂ ಡಿಸ್ಕೌಂಟ್ ಡೆಫಿನೆಟ್ ಆಗಿ ಆಫರ್ ಕೊಡೋಣ. ಆಫರ್ನ ನಾನು ಸ್ಕ್ರೀನಲ್ಲಿ ಕೋಡ್ ಡಿಸ್ಪ್ಲೇ ಮಾಡ್ತೀನಿ. ಆ ಡಿಸ್ಪ್ಲೇ ಕೋಡನ್ನು ಹಾಕಿ ಪರ್ಚೇಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಡಿಸ್ಕೌಂಟು ಒಂದು ಮಾಡಿಕೊಡ್ಬೋದು ಟಿವಿ ವಿಕ್ರಮ ಕಸ್ಟಮರ್ಸ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಹೆಣ್ಣೊಬ್ಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಸಾಧಿಸಿ ತೋರಿಸಿದಂತಹ ಒಬ್ಬ ಮಹಿಳೆಯ ಯಶಸ್ವಿ ಸಾಹಸಗಾಥೆ ಇದು. ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿಯೊಬ್ಬರಿಗೂ ಕೂಡ ಚರ್ಮದ ಆರೋಗ್ಯ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಎಲ್ಲವೂ ಕೂಡ ಕೆಮಿಕಲ್ ಮಯ ಆಗಿರುವಂತಹ ಈ ಸಂದರ್ಭದಲ್ಲಿ ಪ್ರತಿದಿನ ನಾವು ಬೇರೆ ಬೇರೆ ರೀತಿಯಾದಂತಹ ಚರ್ಮ ಉತ್ಪನ್ನಗಳಿಗೆ ನಾವು ಮೊರೆ ಹೋಗ್ತಾ ಇರ್ತೀವಿ. ಇದರಿಂದಾಗಿ ಇಲ್ಲಿ ರಾಸಾಯನಿಕ ಚರ್ಮ ಉತ್ಪನ್ನಗಳಿಂದಾಗಿ ಬೇರೆ ಬೇರೆ ರೀತಿಯಾದಂತಹ ಅಲರ್ಜಿಗಳಾಗಿರಬಹುದು ಅಥವಾ ಚರ್ಮದ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇರ್ತೀವಿ. ಇದನ್ನ ಮನಗಂಡಂತಹ ಈ ದಂಪತಿ ಇದಕ್ಕೊಂದು ಪರಿಸರ ಸ್ನೇಹಿ ಪರಿಹಾರವನ್ನ ಕಂಡುಕೊಳ್ಬೇಕು. ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಳ್ಬೇಕು, ಇನ್ನೊಬ್ಬರಿಗೂ ಕೂಡ ನಾವು ಅದನ್ನ ಕಲ್ಪಿಸಿ ಕೊಡಬೇಕು. ನಾವು ತರುವಂತಹ ಪ್ರತಿ ಒಂದು ಪ್ರಾಡಕ್ಟ್ ಕೂಡ ಪರಿಸರದ ಜೊತೆಗೆ ನಮ್ಮ ಆ ಸಂಬಂಧವನ್ನ ಗಟ್ಟಿಗೊಳಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಹುಟ್ಕೊಂಡಿದ್ದೆ ಈ ರೈಸಾ. ಎಸ್, ಒಂದು ಸಮಯದಲ್ಲಿ ಮನೆಯ ಅಂಗಳದ ಪುಟ್ಟ ಶೆಡ್ನಲ್ಲಿ ಇದ್ದಂತಹ ಆ ಒಂದು ರೈಸಾ ಅನ್ನುವಂತಹ ಒಂದು ಪುಟ್ಟ ಕನಸು ಇವತ್ತು ಕರ್ನಾಟಕದ ಮನೆ ಮಾತಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಎಸ್, ಇವತ್ತು ನಮ್ಮ ಜೊತೆಗಿದ್ದಾರೆ ರೈಸಾ ಸಂಸ್ಥೆಯ ಸಂಸ್ಥಾಪಕರಾದಂತಹ ಭಾರತಿ ಮಲ್ನಾಡ್, ಅದೇ ರೀತಿ ರೈಸಾ ಸಂಸ್ಥೆಯ ಡೈರೆಕ್ಟರ್ ಶ್ರೀನಿವಾಸ್ ಅವರು. ಸರ್, ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಸ್, ಫೈನ್ ಫೈನ್. ಸೊ ಮೊದಲನೇದಾಗಿ ಹೆಸರಿಂದ ಆರಂಭ ಮಾಡಿಬಿಡ್ತೀನಿ. ರೈಸಾ ಹೆಸರು ಬಹಳ ಡಿಫ್ರೆಂಟ್ ಆಗಿದೆ. ನಾವೊಂದು ಪ್ರಾಡಕ್ಟಿಗೆ ಹೆಸರು ಅಂತ ಇಟ್ಟಾಗ ಖಂಡಿತವಾಗ್ಲೂ ಒಂದು ಹೆಸರಿನ ಹಿಂದೆ ಒಂದು ಕಥೆ ಇರುತ್ತೆ ಕೆಲವೊಂದು ಬಾರಿ, ಅಥವಾ ಒಂದು ಅರ್ಥ ಅಂತೂ ಇದ್ದೇ ಇರುತ್ತೆ. ಸೊ ಈ ರೈಸಾ ಅಂದರೆ ಏನು ಹೇಳುತ್ತೆ ಈ ರೈಸಾ ಅನ್ನುವಂಥ ಹೆಸರು? ಸೊ ನಾವು ಸುಮಾರು ಹೆಸರುಗಳನ್ನ ಹುಡುಕಿದ್ವಿ. ಇವಾಗ ಹೆಸರು ಒಂದು ಸಲ ತೊಗೋಬೇಕು, ಒಂದು ಬ್ರ್ಯಾಂಡ್ ಮಾಡಬೇಕಂದ್ರೆ ಅದಕ್ಕೆ ನಾವು ಟ್ರೇಡ್ ಮಾರ್ಕ್ ತೊಗೋಬೇಕಾಗತ್ತೆ. ಸೊ ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿಲಿ ಹೋಗಿ ಹೆಸರುಗಳು ಹುಡುಕಬೇಕಾಗತ್ತೆ. ಸುಮಾರು ಈ ಥರ ಹೆಸರು ಹುಡುಕೋವಾಗ ನಮ್ಮ ಒಂದು ಬ್ರ್ಯಾಂಡಿನ ವ್ಯಾಲ್ಯೂಸ್, ಆಮೇಲೆ ಅದು ಏನನ್ನು ಜನರಿಗೆ ಮುಟ್ಟಿಸುತ್ತೆ ಅದನ್ನು ನೋಡ್ಕೊಂಡು ಹೋಗುವಾಗ ಜನರು ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ನೋಡುವಾಗ ರೈಸಾ ಅಂತ ಒಂದು ಹೆಸರು ಮನಸ್ಸಿಗೆ ಬಂತು. ರೈಸಾ ನೋಡಿದ್ರೆ ಸಣ್ಣದಾಗಿದೆ, ಜ್ಞಾಪಕ ಈಸಿಯಾಗಿ ಇಟ್ಕೋಬೋದು, ಪ್ರೊನೌನ್ಸ್ ಮಾಡೋಕ್ಕೂ ಕಷ್ಟ ಇಲ್ಲ, ಆಯಿತಾ? ಒಂದು. ಎರಡನೇದು ಮೇಯ್ನಾಗಿದ್ದು ಲೀಡರ್ ಅಂತ ಒಂದು ಬಂತು. ನಾವು ಬರೀ ಇಂಡಿಯನ್ ಲ್ಯಾಂಗ್ವೇಜಸ್ ಮಾತ್ರ ನೋಡಲಿಲ್ಲ, ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ಸಲ್ಲೂ ನೋಡಿದ್ವಿ ಹೆಂಗೆ ಅಂತ. ನಮಗೆ ಮೇಯ್ನಾಗಿರೋದು ಸಂಸ್ಕೃತ.
ಸಂಸ್ಕೃತದಲ್ಲಿ ನೋಡಿದ್ರೆ ರೈಸ ಅಂದರೆ ನೀವು ಗೂಗಲ್ ಹುಡುಕಿ ನೋಡಿ, ನೋಬಲ್ ಮ್ಯಾನ್, ಆನೆಸ್ಟ್ ಮ್ಯಾನ್ ಅಂತ ಬರುತ್ತೆ. ಎರಡನೇದು ರೋಸ್ ಅಂತ ಬರುತ್ತೆ, ಲೀಡರ್ ಅಂತ ಬರುತ್ತೆ, ಈಸಿ ಗೋಯಿಂಗ್ ಅಂತ ಬರುತ್ತೆ. ನಮಗೇನು ಬೇಕು? ನಮ್ಮ ಪ್ರಾಡಕ್ಟು ಒಂದು ಆನೆಸ್ಟ್ ಆಗಿರಬೇಕು, ಪೀಪಲ್ ಹೂ ಆರ್ ಯೂಸಿಂಗ್ ಇಟ್ ಅವ್ರಿಗೆ ನೋಬಲ್ ಆಗಿರಬೇಕು, ವಿ ಆರ್ ವರ್ಕಿಂಗ್ ಫಾರ್ ಅ ನೋಬಲ್ ಕಾಸ್, ಅದೊಂದು. ಪ್ಲಸ್ ಇವಾಗ ಮೈನಾಗಿ ಇದು ಯೂಸ್ ಮಾಡೋದು ಯಂಗ್ ಜನ್ರೇಷನ್ನು, ಆಯಿತಾ? ಅವರೇ ಬಿಗ್ಗೆಸ್ಟ್ ಬೈಯರ್ಸು. ನಾನು ಎಕ್ಸಿಬಿಷನಲ್ಲಿ ನಿಂತಾಗ ಕಸ್ಟಮರ್ಸ್ ಬರ್ತಾರೆ ಫ್ಯಾಮಿಲಿಯಾಗಿ, ಕೇಳುವಾಗ ಅವ್ರೇನು ಹೇಳ್ತಾರೆ, ಡಿಸಿಷನ್ ಮೇಕರ್ ಮಗಳು ಸರ್, ಅವರು ಡಿಸೈಡ್ ಮಾಡಲಿ ಅಂತಾರೆ ಪೇರೆಂಟ್ಸ್ ಜೊತೆ ಬಂದಾಗ. ಸೊ ಅವರಿಗೂ ಒಂಥರ ಮುಟ್ಟೋ ಥರ ಇರಬೇಕು ಮೈಂಡಲ್ಲಿ ಅಲ್ವಾ? ಅದರಿಂದ ಈಸಿ ಗೋಯಿಂಗ್, ಯಂಗ್, ಆ ಒಂದು ಮೀನಿಂಗಿಂದ ಬಂದಿರೋದು ಇದು. ಎಸ್. ಸೊ ನೆಕ್ಸ್ಟ್ ಈಗ ರೈಸಾ ಅಂತ ಅಂದಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂತ ಬರುತ್ತೆ. ಸೊ ನಾವಿವತ್ತು ದೇಶದಲ್ಲಿ ನೋಡಿದಾಗ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬೇಕಾದಷ್ಟಿದೆ, ನಮಗೆ ಬೇಕಾದಷ್ಟು ಆಪ್ಷನ್ ಇದೆ. ಈ ಫೀಲ್ಡಲ್ಲಿ ಘಟಾನುಘಟಿಗಳಿದ್ದಾರೆ ಆ್ಯಕ್ಚುಲಿ. ಹಿಮಾಲಯ, HUL, P&G ಬೇಕಾದಷ್ಟಿದೆ ನಮಗೆ. ಅಂಥದ್ರಲ್ಲಿ ನಾನೊಂದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ತರಬೇಕು, ನಮ್ಮದೇ ಕರ್ನಾಟಕದೊಂದು ಪ್ರಾಡಕ್ಟನ್ನು ತರಬೇಕು, ಆ ಒಂದು ಧೈರ್ಯವನ್ನು ಮಾಡಿ ಹೇಗೆ ಒಂದು ಹೆಜ್ಜೆಯನ್ನು ಇಟ್ರಿ, ನಾನಿಲ್ಲಿ ಸಕ್ಸಸ್ ಆಗ್ತೀನಿ ಅನ್ನುವಂಥ ಒಂದು ನಂಬಿಕೆ ಹೇಗೆ ಬಂತು ನಿಮಗೆ? ಅದಕ್ಕೊಂದು ಪ್ರೇರಣೆ ಏನು ಅಂತ? ಸೊ ನಾನು ಶುರು ಮಾಡ್ತೀನಿ, ಮೇಡಮ್ ಆಮೇಲೆ ಕಂಟಿನ್ಯೂ ಮಾಡ್ತಾರೆ. ಇದು ಮೇಡಮ್ ಅವರ ಒಂದು ಸ್ವಯಂ ಮನಸ್ಸಿಗೆ ಬಂದ ಒಂದು ಐಡಿಯಾ, ಅವರೇ ಇದನ್ನು ಚಾಲನೆ ಮಾಡಿದರು. ನೀವು ಮೊದಲು ಹೇಳಿದ ಹಾಗೆ ಮನೆಯಲ್ಲಿ ಒಂದು ಗ್ಯಾರೇಜಲ್ಲಿ ಶುರು ಮಾಡಿರೋದು ಅಂತ. ಇವರು ಬಾಂಬೆಲಿದ್ದರು ಕೆಲಸ ಮಾಡಿಕೊಂಡು, ಬೆಂಗಳೂರಲ್ಲಿ ಶಿಫ್ಟ್ ಆದಾಗ ಅವರಿಗೆ ಬೆಂಗಳೂರು ವೆದರಲ್ಲೇ ಸ್ವಲ್ಪ ಅಲರ್ಜಿ ಶುರುವಾಯಿತು. ಮನೇಲಿ ನಮ್ಮ ತಾಯಿಯವ್ರಿಗೂ ಅಲರ್ಜೀಸ್ ಇತ್ತು. ಸೊ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟಿಂದ ಇದೆಲ್ಲ ಬರ್ತಾ ಇದೆ ಅಂತ ಇವರು ನಿಧಾನಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ಓದಿ ಎಲ್ಲ ತಿಳ್ಕೊಂಡ್ರು. ಇವಾಗ ಕಾಸ್ಮೆಟಿಕ್ಸ್ ಅನ್ನೋ ಒಂದು ವಸ್ತು ನಮಗೆಲ್ಲರಿಗೂ ಗೊತ್ತು, ಒಂದು 30-40 ಇಯರ್ಸಿಂದ ಮಾರ್ಕೆಟಲ್ಲಿದೆ. ಅದಕ್ಕೆ ಮುಂಚೆ ಇಂಡಿಯಾದಲ್ಲಿ ಏನು ಮನೆಯಲ್ಲೇ ಬಂದಿರೋ ಮದ್ದೇನೆ ಯೂಸ್ ಮಾಡಿಕೊಂಡು ನಾವು ಹಾಲು ಕೆನೆ ಇಲ್ಲಾಂದರೆ ಅರಿಶಿನ ಇದೆಲ್ಲ ಹಚ್ಕೊಂಡು ನಾವು ನಮ್ಮ ಸ್ಕಿನ್ ಕೇರ್ ರೊಟೀನ್ ನಡೆಸ್ತಾ ಇದ್ವಿ. ಇವಾಗ ಯಾವಾಗ ವಿದೇಶಿ ಪ್ರಾಡಕ್ಟ್ಸ್ಗಳು ಬರೋಕ್ಕೆ ಶುರುವಾಯಿತೋ ಒಂದೊಂದಾಗಿ ಫಾರ್ಮುಲೇಷನ್ ಅಲ್ಲಿಂದ ಶುರುವಾಯಿತು. ಇವಾಗ ಓವರ್ ದಿ 40 ಇಯರ್ಸ್ ಪ್ರಾಡಕ್ಟ್ ಬಂದು ಯೂಸ್ ಮಾಡಿ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಅದರಲ್ಲಿ ಏನೇನು ಹಾಕೋ ಒಂದು ಇಂಗ್ರೀಡಿಯೆಂಟ್ಸ್ ಅಂತೀವಲ್ಲ, ಅದರಿಂದ ಏನು ಪರಿಣಾಮ ಬೀರುತ್ತೆ ಅನ್ನೋ ರಿಸರ್ಚ್ ಶುರುವಾಯಿತು ವರ್ಷಾನುಗಟ್ಲೆಯಿಂದ. ಸೊ ಒಂದಿಷ್ಟು ವರ್ಷದ ಡೇಟಾ ಸಿಕ್ಕಿದ್ರೆ ಮಾತ್ರ ಅವರು ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಈ ಒಂದು ರಿಸರ್ಚಲ್ಲಿ ಸುಮಾರು ಇಂಗ್ರೀಡಿಯೆಂಟ್ಸು ನಮ್ಮ ಇದರಲ್ಲಿ ಏನೇನು ಪದಾರ್ಥ ಯೂಸ್ ಮಾಡ್ತೀವೋ ಒಂದೊಂದೂ ಕಾರ್ಸಿನೋಜೆನಿಕ್ ಅಂತ ಬಂತು, ನ್ಯೂರೋ ಡಿಸ್ಟರ್ಬರ್ಸ್ ಅಂತ ಬಂತು, ಎಂಡೋಕ್ರೈನ್ ಡಿಸ್ಟರ್ಬರ್ಸ್ ಅಂತ ಬಂತು. ಸೊ ಇದೆಲ್ಲ ಬಂದಾಗ ಓದಿ ತಿಳುವಳಿಕೆ ತಗೊಂಡು ಇವರು ನನಗೆ ಪರ್ಸ್ನಲಾಗಿ ಇಷ್ಟೊಂದು ತೊಂದರೆ ಆಗ್ತಾ ಇರೋದುವಾಗ ಎಷ್ಟು ಜನರು ಸಫರ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಇಲ್ಲದೆ ಮಾಡೋದು ಹೇಗೆ ಅನ್ನೋದಕ್ಕೆ ಇವರು ಒಂದೊಂದಾಗಿ ಕಲಿಯೋಕ್ಕೆ ಶುರು ಮಾಡಿದ್ರು. ಓದಿ ರಿಸರ್ಚ್ ಮಾಡಿ ಐಡಿಯಾ ತೊಗೊಂಡ್ರು. ಅಲ್ಲಿಂದ ಮನೆಯಲ್ಲೇ ತಯಾರಿಕೆ ಮಾಡಿದ್ರು. ಮನೇಲಿ ತಯಾರಿಕೆ ಮಾಡುವಾಗ ಆಬ್ವಿಯಸ್ಲಿ ನಾವೆಲ್ಲ ಗಿನಿಪಿಕ್ಸು, ನಾವೇ ಟ್ರೈ ಮಾಡಬೇಕು ಅದನ್ನು ಫಸ್ಟು. ಮನೆಗೆ ಬಂದಿರೋ ನಮ್ಮ ಗೆಳೆಯರು, ನಮ್ಮ ರಿಲೇಷನ್ಸ್ ಅವರೆಲ್ಲ ಏನು ಮಾಡ್ತಾ ಇದೆಯಾ ಗರಾಜಲ್ಲಿ ಅಂತ ನೋಡಿ ಅವರು ನನಗೊಂದು ಸ್ವಲ್ಪ ಕೊಡು, ನಾನು ಟ್ರೈ ಮಾಡ್ತೀನಿ ಅಂತ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಭಾಳ ಮೆಚ್ಚುಗೆ ಆಯಿತು, ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಅಂತ. ಇದೇ ಥರ ನಮಗೊಂದು 3-4 ಕಡೆ ಇನ್ವಿಟೇಷನ್ಸ್ ಬಂತು ಎಕ್ಸಿಬಿಷನ್ಗೆ. ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಸೋಲ್ಡ್ ಔಟ್ ಆಯಿತು. ಆವಾಗ ನಮಗೆ ಇದನ್ನು ನಾವು ಬರೀ ಒಂದು ಸ್ಮಾಲ್ ಸ್ಕೇಲಿಂದ ಜನರಲ್ ಮಾಸ್ ಮಾರ್ಕೆಟಿಗೆ ತೊಗೊಂಡೋಗುವಾಗ, ಎಲ್ಲ ಜನರಿಗೂ ಮುಟ್ಸೋ ಥರ ತೊಗೊಂಡೋಗುವಾಗ ಹೆಂಗೆ ಹೋಗಬೇಕು. ಆವಾಗ ಬಂದಿದ್ದು ನಮ್ಮ ಸ್ಟಡೀಸಲ್ಲಿ ಇದಕ್ಕೊಂದು ಲೈಸೆನ್ಸ್ ಬೇಕು, ಇದಕ್ಕೊಂದು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ಮೆಂಟ್ ಇರಬೇಕು, ಮನೇಲಿ ಮಾಡಿ ಮಾರಾಟ ಮಾಡೋಂಗಿಲ್ಲ, ಅದೆಲ್ಲ ರೂಲ್ಸ್ ಇದೆ ಅಂತ ಓದಿ ಆವಾಗ ಫ್ಯಾಕ್ಟ್ರಿ ಸೆಟಪ್ ಮಾಡಿ ಇದನ್ನು ಹೆಂಗೆ ನಾವು ಸಿಲಿಕಾನ್ ಇಲ್ಲ ನಮ್ಮ ಸೋಪಲ್ಲಿ, ಪ್ಯಾರಾಬಿನ್ ಇಲ್ಲ, BHT ಅನ್ನೋ ಒಂದು ಪದಾರ್ಥ ಇಲ್ಲ, ಇದು ಯಾವುದೂ ಇಲ್ಲದೆ ನಾವು ಹೆಂಗೆ ಒಂದು ಪ್ರಾಡಕ್ಟ್ನ ಕಸ್ಟಮರ್ಸಿಗೆ ತೊಗೊಂಡೋಗ್ಬೇಕು, ನಮ್ಮ ಗ್ರಾಹಕರಿಗೆ, ನಮ್ಮ ಕರ್ನಾಟಕದ ಜನರಿಗೆ, ದೇಶದ ಜನರಿಗೆ, ಆ್ಯಂಡ್ ಮೇ ಬಿ ಸ್ವಲ್ಪ ದಿನದಲ್ಲಿ ಅಂತಾರಾಷ್ಟ್ರೀಯದಲ್ಲೂ ಹೆಂಗೆ ತೊಗೊಂಡು ಹೋಗಬೇಕು ಅಂತ ಒಂದು ಐಡಿಯಾ ಮಾಡಿ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಿ ಶುರು ಮಾಡಿದ್ವಿ. So your question in regards to the big players in the market. Big players always come with legacy formulations, and they come with production which is for the mass market, right? Now, where I see a need in the market is for innovation-driven founders, who can create a niche in the market and a product that caters specifically to the real-time need of the customer. Yeah, and I think that's where
the small players like us come into picture. Today, after COVID, we've all seen a trend that people are not just looking for efficacy of the product. I think that's a given thing. People are looking more for trust. People are looking for clean ingredients. People are looking for good sensorials, and people are looking for some good experience, right? When, as Sir said, I had a lot of allergy issues and I've never had a perfect skin, you know, and always had a cycle of running to the doctors, you know, allergies, doctors, medications, further problems, and to cover that more makeup, right? And that's how life just goes on of an individual, because you become conscious about things. And that's when I realized that there is a gap, you know. We are not filling the gap of the need of the real people at that level. How many people really go to the doctors when they have skin problems, right? We just try to put something at home and try to take care of things. And I think that's the gap small players like us can fill, you know, because the big players come with legacy formulations. They are there to play the bigger game in the picture. But consumers really need something different today. They want a product that is made, that makes them feel it's made for them. Right? Yeah, so when I go to the market, or when I used to really go shopping initially for personal care products, I realized there were products that were generic, and then there were products which are out of my reach, which means they didn't have an inclusive pricing. The pricing was so high, which I thought could be good for me. And that gap is somewhere small players like us are trying to fill. So that answers your questions that, you know, big players versus us. Secondly, after COVID, everybody's become very conscious about their health, their wellness, and that includes skin wellness as well. And that is what we are trying to do, bring a product that is caring, that cares for the people, understands the need. More importantly, is an honest product. You know, we are very transparent about it. We want to bring in good products that the consumer can believe, can trust, and apply and use it. ಸೊ ಎಸ್ ನೀವು ಇಷ್ಟು ಹೇಳಿದ್ರಿ, ಆದರೂ ನಾನು ಮತ್ತೆ ಕೇಳ್ತೀನಿ, ಇವತ್ತು ನನಗೆ ಒಂದು ಪ್ರಾಡಕ್ಟ್ ತಗೊಳ್ಬೇಕು, ಸ್ಕಿನ್ ಕೇರ್ ಪ್ರಾಡಕ್ಟನ್ನು ತಗೊಳ್ಬೇಕು, ನನಗೆ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎಲ್ಲಿ ನೋಡಿದ್ರೂ ಕೂಡ ನನಗೆ ಬೇಕಾದಷ್ಟು ಆಪ್ಷನ್ ಸಿಗುತ್ತೆ. ಸೊ ಆ ಅಷ್ಟು ಆಪ್ಷನ್ಸ್ಗಳ ಮಧ್ಯ ನಾನು ರೈಸಾವನ್ನೇ ಯಾಕೆ ಆಪ್ಟ್ ಮಾಡಬೇಕು? ನಾವೀಗ ಏನಾದ್ರು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ. ವಾಟ್ ಈಸ್ ಅವರ್ ಪರ್ಚೇಸ್ ಸೈಕಲ್? ಹೀಗೆ ನಮ್ಮ ಪರ್ಚೇಸ್ ಮಾಡೋ ಪ್ರೋಸೆಸ್ ಏನು? ಲೆಟ್ ಅಸ್ ಸೇ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ, ಇಲ್ಲ ಅಂಗಡಿಗೆ ಹೋಗ್ತೀವಿ. ಸೊ ನಾರ್ಮಲಿ ಸ್ಮಾಲ್ ಟೌನ್ಸಲ್ಲಿ ಏನಾಗುತ್ತೆ, ಅಂಗಡಿಯವರೇ ನಂಬಿಕೆದಾರರು. ನಾವು ಅಂಗಡಿಗೆ ಹೋಗಿ ಸರ್ ಒಂದು ಸೋಪ್ ಕೊಡಿ, ಒಳ್ಳೆ ಸೋಪ್ ಕೊಡಿ ಅಂತ ಕೇಳ್ತೀವಿ, ಇಲ್ಲ ಒಳ್ಳೆ ಒಂದು ಲೋಷನ್ ಕೊಡಿ, ನನಗೆ ಸ್ವಲ್ಪ ಕಲೆ ಇದೆ, ಇದಕ್ಕೇನಾದ್ರು ಹೋಗೋಕ್ಕೇನಾದ್ರು ಕೊಡಿ ಅಂತ. ನಾವು ಫಾರ್ಮಸಿಸ್ಟಲ್ಲೂ ಅದೇ ಥರ ಕೇಳ್ತೀವಿ, ನಾರ್ಮಲಲ್ಲೂ ಅದೇ ಥರ ಕೇಳ್ತೀವಿ. ಅಲ್ಲಿ ನಂಬಿಕೆಯಿಂದ ತೆಗೆದುಕೊಡೋ ಒಂದು ಪ್ರಾಡಕ್ಟ್ ಮುಂದೆ ಬರಬೇಕು. ಆ ನಂಬಿಕೆಯಿಂದ ಪ್ರಾಡಕ್ಟ್ ಬರೋದು ಹೇಗೆ ಅಂದರೆ, ಪ್ರಾಡಕ್ಟಲ್ಲಿ ಏನಿದೆ ಅನ್ನೋದು ತಿಳ್ಕೊಬೇಕು ಜನರು. ಒಳಗಡೆ ನಾವು ಏನೇನು ಅಂಶ ಹಾಕಿದ್ದೀವಿ. ಇದಕ್ಕೆ ಮುಂಚೆ ಒಂದು ಸ್ಟೆಪ್ ಬ್ಯಾಕ್ ಮಾಡಿ ನಾವು ನಮ್ಮ ಲೈಸೆನ್ಸಿಂಗ್ ಪ್ರೋಸೆಸ್ ಮಾತಾಡಬೇಕು ಅಂದರೆ, ಯಾರೇ ಆಗಲಿ ಈ ಒಂದು ಸ್ಕಿನ್ ಕೇರ್ ತಯಾರು ಮಾಡಬೇಕಂದ್ರೆ ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ. ಅದನ್ನು ಫಾಲೋ ಮಾಡಬೇಕು. ಅದರ ಪ್ರಕಾರ ಪ್ರಾಡಕ್ಟ್ನ ತಯಾರು ಮಾಡಬೇಕು. ಅದರ ಪ್ರಕಾರ ಫ್ಯಾಕ್ಟ್ರಿ ಇಟ್ಟಿರಬೇಕು. ಅಲ್ಲಿ ನಾವು ಈ ಒಂದು ಪ್ರಾಡಕ್ಟ್ ತೊಗೊಳ್ಳಿ, ಇದರಲ್ಲಿ ನಾವು ಏನೇನು ಹಾಕಿದ್ದೀವಿ ಅಂತ ಹಿಂದ್ಗಡೆ ಬರ್ತಿದೆ. ಇದು ಎಷ್ಟು ಪರ್ಸೆಂಟೇಜಲ್ಲಿ ಹಾಕಿದ್ದೀವಿ ಅನ್ನೋದನ್ನು ಅವ್ರಿಗೆ ತಿಳಿಸ್ಬೇಕು. ಅವ್ರು ಇದನ್ನು ಓದಿ ಅಪ್ರೂವ್ ಮಾಡಿ ಓಕೆನಾ ನಾಟ್ ಓಕೆನಾ ಅಂದರೆ ಆವಾಗಲೇ ನಮಗೆ ಲೈಸೆನ್ಸ್ ಸಿಗುತ್ತೆ, ಆವಾಗಲೇ ನಾವು ತಯಾರಿಕೆ ಮಾಡೋದು. ಸೊ ಅದೊಂದು ಪಾಯಿಂಟು. ಸಿಟಿಗೆ ಬಂದರೆ ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ, ಶೆಲ್ಫಲ್ಲಿ ನೋಡ್ತೀವಿ, ಫಸ್ಟು ಬ್ರ್ಯಾಂಡ್ ನೋಡ್ತೀವಿ, ಎರಡನೇದು ಪ್ರೈಸ್ ನೋಡ್ತೀವಿ, ಮೂರನೇದು ಅಲ್ಲಿ ಟೆಸ್ಟರ್ ಇದ್ದರೆ ನೀವು ಟೆಸ್ಟರ್ ಹಚ್ಕೊಂಡು ಅದರ ಸುವಾಸನೆ ಚೆನ್ನಾಗಿದೆಯಾ ಏನೋ ನೋಡ್ತೀರಾ. ಅದು ನೋಡಿದ್ಮೇಲೆ ನೀವು ಖರೀದಿ ಮಾಡ್ತೀರಾ. ಯಾವತ್ತಾದರೂ ನಾವು ಹಿಂದ್ಗಡೆ ಲೇಬಲ್ ಓದಿ ಖರೀದಿ ಮಾಡಿದ್ದೀವ? ಬಹಳ ಕಡಿಮೆ. ತುಂಬ ತಿಳುವಳಿಕೆ ಇರೋರು ಜನ ಮಾತ್ರ ಅದು ಮಾಡ್ತಾರೆ, ಇಲ್ಲ ಅಂದರೆ ಯಾರೂ ಮಾಡೋದಿಲ್ಲ. ಸೊ ನಮ್ಮ ಒಂದು ಡಿಫ್ರೆನ್ಸ್ ಏನಿದೆ ಅಂದರೆ ಇದರಲ್ಲಿ ನಮ್ಮ ಇಂಗ್ರೀಡಿಯೆಂಟ್ಸು ಸೇಫು. ಈ ಒಂದು ಪ್ರಾಡಕ್ಟ್ ಮಿಲ್ಕಿ ಸಿಲ್ಕಿ, ಈ ಒಂದು ಪ್ರಾಡಕ್ಟ್ ನೀವು ತೊಗೊಂಡ್ರೆ ನಮ್ಮ ಬಾಡಿ ಲೋಷನ್ ಇದು. ಇದರಲ್ಲಿ ಪ್ಯಾರಾಬೀನ್, ಸಿಲಿಕಾನ್, ಪೆಟ್ರೋಲಿಯಂ, ಮಿನರಲ್ ಆಯಿಲ್ ಯಾವುದೂ ಇಲ್ಲ. ಎರಡನೇದು ನಾವಿಲ್ಲಿ ಕ್ಲಿಯರಾಗಿ ನೇಚರ್ ಡಿರೈವ್ಡ್ ಇಂಗ್ರೀಡಿಯೆಂಟ್ಸ್ ಅಂತ ಬರೆದು ತೋರಿಸಿದ್ದೀವಿ, ಸ್ಟಾರ್ ಮಾರ್ಕ್ ಹಾಕಿ. ಸೊ ಯಾವುದೇ ಜನರು ಇದನ್ನು ತೆಗೆದು ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ನೇಚರ್ ಡಿರೈವ್ಡ್ ಅಂತ. ಈ ಒಂದು ಪ್ರಾಡಕ್ಟಲ್ಲಿ ನಿಮಗೆ ಹೇಳಬೇಕಂದ್ರೆ 97% ನೇಚರ್ ಡಿರೈವ್ಡ್ ಇಂಗ್ರೀಡಿಯೆಂಟ್ಸ್ ಇದೆ. ನಾವೊಂದು 2-3% ಬೇರೆ ಹಾಕಲೇಬೇಕು, ಯಾಕಂದರೆ 2 ವರ್ಷ ನಿಲ್ಲುತ್ತೆ.
ಅದಕ್ಕಾಗಿ ಪ್ರಿಸರ್ವೇಟಿವ್ಸು ಬೇರೆ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಲೇಬೇಕಾಗತ್ತೆ. ಸೊ ಅದರಿಂದ ಬೇರೆ ಆಪ್ಷನ್ ಇಲ್ಲ ನಮಗೆ. ಇದನ್ನು ನಾವು 97-98% ನ್ಯಾಚುರಲ್ ಅಂತ ಮಾಡ್ತೀವಿ. 100% ನ್ಯಾಚುರಲ್ ಮಾಡಲಿಕ್ಕೆ ಭಾಳ ಕಷ್ಟ. ಮಾಡಿದ್ರೆ ಅದರ ಲೈಫ್ ಭಾಳ ಕಡಿಮೆ ಇರುತ್ತೆ. 2 ತಿಂಗಳು 3 ತಿಂಗಳಲ್ಲೇ ಹೋಗ್ಬಿಡುತ್ತೆ. ಈಗ ಮನೇಲಿ ನೀವು ಉಪ್ಪಿನಕಾಯಿ ಮಾಡಿದ್ರೂ ಎಣ್ಣೆ ಹಾಕಲಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ. ಸೊ ಆ ಥರ ಒಂದು ಪ್ರೋಸೆಸ್ ಇದು. ಸೊ ರೈಸಾನ ಯಾಕೆ ತೊಗೊಳ್ಬೇಕು ಅಂದರೆ, ನಾನು ರೈಸ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ. ನೀವು ಹಿಂದ್ಗಡೆ ಓದಿ, ದಯವಿಟ್ಟು ಇಂಗ್ರೀಡಿಯೆಂಟ್ಸ್ ನೋಡಿ, ಅದು ಏನು ನಿಮಗೆ ಎಫೆಕ್ಟ್ ಕೊಡುತ್ತೆ ಅಂತ ನೋಡಿ. ನಮ್ಮ ಪ್ರಾಡಕ್ಟ್ ಆಗಲಿ ಬೇರೆ ಪ್ರಾಡಕ್ಟ್ ಆಗಲಿ ಈ ಒಂದು ವಿಶ್ಲೇಷಣೆ ಮಾಡಿ ನೀವು ತೊಗೊಂಡ್ರೆ ನಿಮ್ಮ ಚರ್ಮಕ್ಕೆ ಒಳ್ಳೆಯದು, ನಿಮ್ಮ ಲಾಂಗ್ ಟರ್ಮ್ ಹೆಲ್ತಿಗೆ ಒಳ್ಳೆಯದು. ಅಷ್ಟೇ ನಾನು ಹೇಳೋದು. ಬಟ್ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ, ಕೆಲವು ಪ್ರಾಡಕ್ಟ್ಸಲ್ಲಿ ಸ್ಪೆಸಿಫಿಕ್ ಇಂಗ್ರೀಡಿಯೆಂಟ್ಸ್ ಇಂಟರ್ನ್ಯಾಷನಲಿ ಟೆಸ್ಟೆಡ್ ಆ್ಯಂಡ್ ರಿಸರ್ಚ್ಡ್, ಪೇಟೆಂಟೆಡ್, ಕ್ಲಿನಿಕಲಿ ಪ್ರೂವನ್. ಅಂದರೆ ಅವರು ಲ್ಯಾಬ್ ಟೆಸ್ಟ್ ಮಾಡಿರ್ತಾರೆ, ಅದಕ್ಕೆ ಪೇಟೆಂಟ್ ತೊಗೊಂಡಿರ್ತಾರೆ. ಅದನ್ನು ಯೂಸ್ ಮಾಡಿ ಇಷ್ಟೊಂದು ಜನರ ಮೇಲೆ ಯೂಸ್ ಮಾಡಿ ಅದರ ರಿಸಲ್ಟ್ ಕಲೆಕ್ಟ್ ಮಾಡಿ ಈ ಒಂದು ಇಂಗ್ರೀಡಿಯೆಂಟ್ ಹಾಕಿದ್ರೆ ಇದರಲ್ಲಿ ಈ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ರಿಸರ್ಚ್ ಮಾಡಿ ಇಂಟರ್ನ್ಯಾಷನಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಇದನ್ನು ತಯಾರು ಮಾಡ್ತೀವಿ. ನಮ್ಮದೊಂದು 2-3 ಸ್ಪೆಷಲ್ ಹೊಸ ಪ್ರಾಡಕ್ಟ್ಸ್ ಬಂದಿದೆ. ಫಾರ್ ಎಕ್ಸಾಂಪಲ್, ಇವಾಗ ಯುವಕರಿಗೆ ಮೊಡವೆ ಬರುತ್ತೆ, ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋಕ್ಕೆ ನಮ್ಮ ಈ ಒಂದು ಕ್ಲಾರಿಫೈಯಿಂಗ್ ಫೇಸ್ ವಾಶ್ ಅಂತ ಒಂದು ಮಾಡಿದ್ದೀವಿ, ಆಯಿತಾ. ಇದು ಮೊಡವೆಗಳನ್ನ ಕ್ಲಿಯರ್ ಮಾಡುತ್ತೆ. ಇದರಲ್ಲಿ ನೀವು ಮುಂದೆ ನೋಡಿದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂತ ಹಾಕಿದ್ದೀವಿ. ಆಮೇಲೆ ಕ್ಲಿಯರಾಗಿ ಇದು ಏನೇನು ಕೊಡುತ್ತೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂದರೆ ಏನು ಕೊಡುತ್ತೆ, ನಿಯಾಸಿನಮೈಡ್ ಏನು ಕೊಡುತ್ತೆ, ಎಸೆಲಿಕ್ ಆ್ಯಸಿಡ್ ಏನು ಕೊಡುತ್ತೆ, ಈ ಥರ ಒಂದು ಡೆಫಿನೇಷನಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇವರು ಇದ್ರದ್ದು ಎಫೆಕ್ಟ್ ಹೇಳ್ತಾರೆ. ಇವಾಗ ರೈಸಾ ಈಗ ಇದನ್ನು ಯೂಸ್ ಮಾಡೋಕ್ಕೂ ಬೇರೆದು ಯೂಸ್ ಮಾಡೋಕ್ಕೂ ಡಿಫ್ರೆನ್ಸ್ ಏನು, ಎಫೆಕ್ಟ್ ಏನು ಅಂತ ತಿಳಿಸ್ತಾರೆ. ಫಾರ್ಮುಲೇಟರು ಇವರೇ, ಮ್ಯಾನುಫ್ಯಾಕ್ಚರಿಂಗ್ ಇವರೇ ನೋಡ್ಕೊಳ್ಳೋದು. So, if one were to broadly classify the skin issues that today we have, yeah, broad classification, one is acne, right? Today, 72% approximately of the youth have acne problem. Yeah, I have been one of them as well. Second is pigmentation today. In India, we are seeing a huge increase in melasma and pigmentation. Yeah, not only in women but in men too. And thirdly is the sensitive skin, where we have skin allergy issues, we have atopic dermatitis and things like that, which need more clinical, checks and reviews. So, broad 3 classifications is what we have tried to cover. Yeah, and that is what RISA is all about. We are trying to see what are the issues, how is that we can care for and try to help our consumer. And that is what RISA brings to the table. Now, in all of this, the challenge is to bring natural ingredients. The challenge is to bring skin-friendly ingredients. The challenge is to make sure people do not have major health issues. There is a recent study that I was going through, and it said that, about 42 million women in our country have PCOD issues and hormonal imbalances. And the main triggers seem to be personal care products, right? Because everything that you apply, your skin breathes and it goes inside. And that is what we said, we are going to make sure that none of the ingredients that we use in our product, in our brand, are going to be causing those kind of disruptive issues in any of our fellow. That is the motive behind building and formulating the product. Coming back to what Sir just said on the clarifying range. Now, what happens when you have acne? You start developing acne, you become conscious, you start covering your face, you start losing your confidence. And in fact, I was reading something the other day, and that said that almost 86% of the people lose their confidence and have a little bit of mental disturbances because of acne issues. Yeah, they become so conscious. Recently, I was talking to somebody and they said their daughter refused to go to college because everybody, whenever she went to the college, they said, oh, you have ishtu gulle ide yaake bartare, idu doctor ke yaake hogala. Idu amma is a small, earns very merely, so she cannot afford to go to a good dermatologist, right? So these are the issues that we are facing in the people. And what happens? So once you start getting blackheads, whiteheads, acne, and then marks, and then scars, and so on and so forth, the cycle continues. So we said,
how many products will an individual use, right? So that is where we said we need to study, develop and build a product that can take care of multiple issues within an acne life cycle of a person. So we tried to bring all the regular classic ingredients, but we also brought in new gen ingredients into this formulation to combine and be very compatible and give results. So we got studies done and we've got beautiful results that acne is getting controlled, whiteheads are getting controlled, scars are kind of lightening up and skin is clarifying. That's the precise reason we are not even calling it acne, because people become conscious, right? So we are saying we will not call acne. We are going to say clarifying. The skin will start clearing up, the skin will start clarifying. So those are the kind of, that's the kind of thought process, that we are putting into picture here for the whole range. Yeah. That thought process is very Yes, very important. Then secondly, the biggest trigger that we have found in our study is perfumes, fragrances, right? So what has caused major triggers is perfume and ingredients. So we've gone ahead and said, you know what, we are the only brand today from what I know who uses alcohol-free fragrances. So alcohol usually triggers a little bit of rash, is known to trigger, I would say. Alcohol-free fragrances, IFRA certified fragrances and allergy-free fragrances. So those small things is what we are taking care of to make sure when the product reaches a customer, it's well researched, well developed and is safe to use. And the small pain points that a consumer on daily basis faces have been covered by us. That is the kind of work that is going into RISA to bring the product to the table. ಸೊ ಬಹಳ ಕನ್ವಿನ್ಸಿಂಗ್ ಆಗಿರುವಂತಹ ಒಂದು ಉತ್ತರವನ್ನು ಕೊಟ್ಟರೆ ಆ್ಯಕ್ಚುಲಿ. ಯಾಕಂದರೆ ರೈಸವನ್ನು ಯಾಕೆ ಬಳಸಬೇಕು ಅಂತ ಕೇಳಿದಾಗ ಅಫ್ಕೋರ್ಸ್ ಒಂದು ಅಫೋರ್ಡೆಬಲ್ ಆಗಿರಬೇಕು. ಆಮೇಲೆ ನಮಗೆ ಅದೇ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗಾದರೂ ಅಷ್ಟೇ ಪಿಂಪಲ್ಸ್ ಅಂತ ಬಂದಾಗ ಅದೊಂಥರ ನಮ್ಮನ್ನು ಡಿಸ್ಕಂಫರ್ಟ್ ಮಾಡುತ್ತೆ ಆ್ಯಕ್ಚುಲಿ. ಆ ಒಂದು ಕಾನ್ಷಿಯಸ್ ಆಗ್ತೀವಿ ನಾವು. ಸೊ ಅವೆಲ್ಲವನ್ನು ಮರೆಮಾಚೋದಕ್ಕೂ ನೀವು ಏನು ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಕಂಡು ಹಿಡಿದಿದ್ದೀರಾ. ಎಸ್, ಬಹಳ ಅದ್ಭುತವಾಗಿದೆ. ಇದು ನಿಜವಾಗ್ಲೂ ಕನ್ವಿನ್ಸಿಂಗ್ ಆಗಿತ್ತು. ಇನ್ನು ಮುಂದೆ ಹೋಗೋದಾದರೆ, ಆರಂಭದಲ್ಲಿ ನಾವೀಗೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ನಾವು ಬಹಳಷ್ಟು ಮಂದಿ ಜೊತೆ ಕೇಳ್ತೀವಿ, ಹೇಗೆ ಮಾಡಬಹುದು, ಏನು ಮಾಡಬಹುದು, ಸ್ಟಡಿ ಮಾಡ್ತೀವಿ. ಆದರೂ ಆ ಎಲ್ಲ ಒಂದು ಅನುಭವವನ್ನು ಒಂದು ಸೈಡ್ ಹಾಕಿದ್ರೆ ನಾವು ಅನುಭವವನ್ನು ಪಡ್ಕೊಳ್ಳೋದು ಬೇರೆ ಇರುತ್ತೆ. ಸೊ ಆರಂಭದಲ್ಲಿ ಯಾವ ರೀತಿ ಇತ್ತು ಆ ಒಂದು ಜರ್ನಿ? ಆರಂಭ ಆಗುವಾಗ ಫಿನಾನ್ಷಿಯಲಿ ಆಗಿರಬಹುದು, ಪ್ರತಿಯೊಂದು ಹಂತ ಕೂಡ ಹೇಗಿತ್ತು ಅಂತ. ಸೊ ನಾನು ವರ್ಕ್ ಮಾಡ್ತಾಯಿದ್ದೆ. ಮೇಡಮ್ಮು ಮನೇಲಿದ್ದು ಅವರ ಒಂದು ಸ್ಟಡೀಸು, ರಿಸರ್ಚು, ಕ್ಲಾಸಸ್ಸು ಎಲ್ಲ ಮಾಡಿ ಇದನ್ನು ಶುರು ಮಾಡಿದ್ರು. ಸೊ ಫೈನಾನ್ಸಿಂಗಿಂದ ಆಗಲಿ, ಮೆಷಿನರಿ ಸೆಟಪ್ಪಿಂದ ಆಗಲಿ, ಜನರನ್ನು ಹೈರ್ ಮಾಡೋದ್ರಿಂದ ಆಗಲಿ, ಕೆಲಸಕ್ಕೆ ತೊಗೊಳೋದ್ರಿಂದ ಆಗಲಿ, ಇಂಟರ್ವ್ಯೂ ಮಾಡಿ ಪ್ರತಿಯೊಂದರಲ್ಲೂ ಮೇಡಮ್ಮೇ ಫುಲ್ಲು ಫ್ರಂಟಲ್ಲಿ ನಿಂತು ಮಾಡಿದ್ದಾರೆ. ಸೊ ಸ್ವಾವಲಂಬನೆಯಿಂದ ಬೇರೆ ಯಾರ ಸಹಾಯ ಇಲ್ಲದೆ ಮಾಡಿದ್ದಾರೆ. ಫೈನಾನ್ಸ್ ಬಂದು ನಮ್ಮ ಓನ್ ಫೈನಾನ್ಸಲ್ಲೇ ನಾವು ಇದನ್ನು ಶುರು ಮಾಡಿದ್ದೀವಿ. ಬ್ಯಾಂಕಿಂದ ಒಂದು ಸಣ್ಣ ಅಮೌಂಟು ಲೋನ್ ತೊಗೊಂಡಿದ್ದೀವಿ. ಆಯಿತಾ? ಸ್ಕೀಮ್ಸು ಯಾವುದೂ ಸಿಕ್ಕಿಲ್ಲ. ಯಾಕಂದರೆ ಬ್ಯಾಂಕ್ ಅವರು ಇವಾಗ NPA ಅನ್ನೋ ಒಂದು ಶಬ್ದ ಬಂದ ಮೇಲೆ ದೇಶದಲ್ಲಿ ಸುಮಾರು ಜನ ಲೋನ್ ತೊಗೊಂಡು ದೇಶದಿಂದ ಹೊರಗಡೆ ಹೋದ ಮೇಲೆ ಸೆಕ್ಯೂರಿಟಿಯಿಂದ ಏನೂ ಕೊಡಲ್ಲ. ಸರ್ಕಾರ ಸುಮಾರು ಸ್ಕೀಮ್ಸ್ ರಿಲೀಸ್ ಮಾಡುತ್ತೆ, ಬಟ್ ಫೈನಲಿ ಗ್ರೌಂಡ್ ಲೆವೆಲಲ್ಲಿ ಬ್ಯಾಂಕ್ ಅವರು ನಮಗೆ ಕೊಡಬೇಕು ಅಂದರೆ ಅದು ಭಾಳ ಕಷ್ಟ. ಸೊ ನಾವು ಈ ಒಂದು ಲೋನ್ ತೊಗೊಂಡೋದು ಒಂದು ಮನೆ ಸೆಕ್ಯೂರಿಟಿ ಇಟ್ಬಿಟ್ಟು ತೊಗೊಂಡಿದ್ದೀವಿ. ಸೊ ಆ್ಯಕ್ಚುಲಿ ನೋಡಿದ್ರೆ 100% ನಮ್ಮದೇ ಒಂದು ಇನ್ವೆಸ್ಟ್ಮೆಂಟ್ ಆಗಿ ರನ್ ಮಾಡೋ ಥರ ಆಗಿದೆ ಇದು. ಎರಡನೇದಾಗಿ ಮಷಿನರಿ ಸೆಲೆಕ್ಷನ್ನು, ಅದರ ಹಿಂದೆ ಫಾಲೋ ಅಪ್ಪು, ಅದನ್ನು ಕರೆಕ್ಟ್ ಟೈಮಿಗೆ ಇನ್ಸ್ಟಾಲ್ ಮಾಡಿ ಅದನ್ನು ಫುಲ್ಲು ಟ್ರಯಲ್ ನೋಡಿ ಅದಕ್ಕೆ ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರೋ ಜನರನ್ನು ತಗೊಂಡು ಈ ಬಗ್ಗೆ ತಿಳುವಳಿಕೆ ಇರೋ ಜನರನ್ನು ಕಂಪನಿಯಲ್ಲಿ ಇಂಟರ್ವ್ಯೂ ಮಾಡಿ ಹೈರ್ ಮಾಡಿ ನಡೆಸೋದು ಕಂಪ್ಲೀಟಾಗಿ ಮೇಡಮ್ಮೇ ಮಾಡಿರೋದು. ಸೊ ಅದರಿಂದ ಈ ಒಂದು ಉದ್ಯಮದಲ್ಲಿ ನಾನು ಒಂದೂವರೆ ವರ್ಷದಿಂದ ಇದ್ದೀನಿ. ಮೇಯ್ನಾಗಿ ನಾನು ಮಾರ್ಕೆಟಿಂಗು, ಆಮೇಲೆ ಬೇರೆ ಕಡೆ ಎಲ್ಲೆಲ್ಲಿ ಏನೇನು ಪಾರ್ಟ್ನರ್ಶಿಪ್ಸ್ ಮಾಡ್ಬೋದು, ಹೇಗೆ ಮಾರಾಟ ಮಾಡ್ಬೋದು ಅನ್ನೋ ಒಂದು ವಿಚಾರದಲ್ಲಿ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬಟ್ ಕಂಪ್ಲೀಟಾಗಿ ಮೇಡಮ್ದೇನೆ ಇದೊಂದು ಜರ್ನಿ, ಯಾತ್ರೆ ಫುಲ್ ಅವ್ರದ್ದೇನೆ. Yeah, he's been very modest, thank you. He's been a very, very big support in all of this because it has been my passion and he's been supporting me to fulfill my dream. But honestly speaking,
it's not easy. Yeah, it's not a very pleasant ride, I must say. There are a lot of challenges. It's a very tough journey, and I keep telling everyone, entrepreneurship is not easy. Yeah, Yes. you need a lot of patience, you need a lot of resilience, you need a lot of focus. You cannot think anything beyond that once you are on that. So coming back to the machinery, you have to speak to them, you have to make sure the delivery is on time. And since our production time or our setup time was just post and during COVID, we had a very tough time. Everything got delayed by almost 15 months, 18 months, and there were so many things happening. Delivery is not on time, people are not reaching, banks are not signing your papers, clearing your papers. So there is a lot of effort that goes into setting up a brand or any company, any manufacturing unit or an entrepreneurship, I would say. So yes, it's not been an easy journey, but what has kept us going is our focus and our passion. I think that is the only thing that we wake up every morning, that yes, this is what we have signed up and this is what we are going to work towards. ಹಣಕಾಸಿನ ಬಗ್ಗೆ ಮಾತಾಡಬೇಕಂದ್ರೆ ನಮಗೆ ಸಪ್ಲೈ ಮಾಡೋರು ನಾವು ಸಣ್ಣವರು, ನಮಗೇನು ಪ್ರಯರ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಹೊಸದಾಗಿ ಶುರು ಮಾಡಿದ್ದು 2-3 ವರ್ಷ ಆಗಿರ್ಬೋದು. ಕ್ರೆಡಿಟ್ ಕೊಡೋದಿಲ್ಲ, ಪೇಮೆಂಟ್ ಅಡ್ವಾನ್ಸ್ ಮಾಡಿ ಮೆಟೀರಿಯಲ್ ತೊಗೋಬೇಕು. ಸೇಲ್ ಮಾಡೋಕ್ಕೆ ಹೋದಾಗ ಹೊಸ ಬ್ರ್ಯಾಂಡು ರೆಡಿಯಾಗಿ ಕ್ಯಾಶ್ ಯಾರು ಕೊಟ್ಟು ತೊಗೋದಿಲ್ಲ. ಸೊ ಆ ಒಂದು ಲಾಂಗ್ ಸೈಕಲ್ ಇದೆಯಲ್ಲ, ಅದನ್ನು ವಿತ್ ಸ್ಟ್ಯಾಂಡ್ ಮಾಡೋ ಒಂದು ಫೈನಾನ್ಷಿಯಲ್ ಗಟ್ಸ್ ಇರಬೇಕಷ್ಟೇ. ಇದನ್ನು ಮಾಡಬೇಕಂದ್ರೆ ಪೇಷನ್ಸ್ ಇರಬೇಕು, ಧೈರ್ಯ ಇರಬೇಕು. ಮೇಯ್ನಾಗಿ ಏನೇ ಆಗಲಿ ಒಂದು ಲೆವೆಲ್ವರೆಗೆ ಹೋಗೋಣ, ಅದಾದಮೇಲೆ ಹೆಂಗಾಗತ್ತೆ ನೋಡೋಣ ಅಂತ ಒಂದು ಪ್ಲ್ಯಾನಲ್ಲಿ ನಾವು ಹೊರಟಿದ್ದೀವಿ. ನೋಡೋಣ ಹೆಂಗಾಗತ್ತೆ. ಜನರು ನಮಗೆ ಪ್ರೋತ್ಸಾಹ ಕೊಟ್ಟು ಕರ್ನಾಟಕದ ಪ್ರಾಡಕ್ಟ್ ಅಂತ ತಗೊಂಡು ಬಳಸಿ ಪ್ರೋತ್ಸಾಹ ಕೊಟ್ಟರೆ ಭಾಳ ಧನ್ಯವಾದ ಅದಕ್ಕೆ. ಖಂಡಿತ ಸರ್, ಕರ್ನಾಟಕದ ಪ್ರಾಡಕ್ಟನ್ನು ಕರ್ನಾಟಕದ ಜನತೆ ಯಾವತ್ತೂ ಕೈ ಬಿಡಲ್ಲ. ಆದರೂ ನಾನೊಂದು ಪ್ರಶ್ನೆ, ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದೀರಾ, ಇದನ್ನು ದೇಶಾದ್ಯಂತ ರಾಷ್ಟ್ರಾದ್ಯಂತ ನಾನು ವಿಸ್ತಾರ ಮಾಡಬೇಕನ್ನುವಂಥ ಯೋಚನೆ ಏನಾದರೂ ಇದೆಯಾ ಅಂತ? ಡೆಫಿನೆಟ್ಲಿ ಇದೆ, ಬಟ್ ಮೊದಲು ಕರ್ನಾಟಕದಲ್ಲಿ ನಮ್ಮ 2 ಪಾದನೂ ಕರೆಕ್ಟಾಗಿ ನಿಲ್ಲಬೇಕು. ಇಲ್ಲಿವರೆಗೂ ಅದು ನಿಂತಿಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ, ಮಾರ್ಕೆಟಲ್ಲಿ ಎಲ್ಲೇ ಹೋದರೆ ಹೊಸ ಬ್ರ್ಯಾಂಡು ನೀವು ಟಿ ವಿನಲ್ಲಿ ಅಡ್ವರ್ಟೈಸ್ ಮಾಡಿಲ್ಲ, ಜನರು ಬಂದರೆ ಕೇಳಿದರೆ ಮಾತ್ರ ನಾವು ಇಡ್ತೀವಿ ಅಂತ ರಿಟೇಲ್ ಸ್ಟೋರ್ಸಲ್ಲಿ. ಎರಡನೇದೇನಾಗಿದೆ, ಪ್ರತಿಯೊಂದು ಸೂಪರ್ ಮಾರ್ಕೆಟ್ ಅವರೂ ಅವರ ಜಾಗದಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಇಡಬೇಕಂದ್ರೆ ಅದಕ್ಕೆ ಒಂದಿಷ್ಟು ಬಂಡವಾಳ ಕೇಳ್ತಾರೆ. ನೀವು ಒಂದು ಪ್ರಾಡಕ್ಟ್ನ ನಾವು ವೆಂಡರ್ ಆಗಿ ನೀವು ರಿಜಿಸ್ಟರ್ ಆಗಬೇಕಂದ್ರೆ ನೀವು ಇಷ್ಟು ಡೆಪಾಸಿಟ್ ಕೊಡಬೇಕು ನಮಗೆ, ನಾನ್ ರಿಟರ್ನೇಬಲ್ ಅದು. ಎರಡನೇದು, ಪ್ರತಿಯೊಂದು ಪ್ರಾಡಕ್ಟ್, ಈಗ ಈ ಒಂದು ಸೋಪ್ನ ನಾನು ಇಡಬೇಕಂದ್ರೆ ಕೆಲವು ಕಡೆ 2,000 ರೂಪಾಯಿ ಕೊಡಬೇಕಾಗುತ್ತೆ, ಕೆಲವು 10,000 ರೂಪಾಯಿ ಕೊಡಬೇಕಾಗತ್ತೆ. ಆ ಥರ ನಮ್ಮ ಹತ್ರ 35-40 ಪ್ರಾಡಕ್ಟ್ ಇದೆ. ಪ್ರತಿಯೊಂದು ಪ್ರಾಡಕ್ಟು ಇಡಬೇಕು. ಮೂರನೇದಾಗಿ, ನಿಮ್ಮ ಪ್ರಾಡಕ್ಟ್ನ ಯಾರೂ ಬಂದು ಕೇಳ್ತಾ ಇಲ್ಲ, ನೀವೊಬ್ಬರು ಪ್ರಮೋಟರ್ನ ಹಾಕಿ ಅಲ್ಲಿ ಅವ್ರು ಮಾರಬೇಕು ಅಂತ ಒಂದು ಹೇಳ್ತಾರೆ. ಅದರಿಂದ ನಮಗೆ ಈ ಒಂದು ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಹಣಕಾಸು ಬೇಕು, ರೈಟ್, ಇನ್ವೆಸ್ಟ್ಮೆಂಟ್ ಬೇಕು. ಪ್ಲಸ್ ಅದು ಹೋಗಲಿಲ್ಲ ಅಂದರೆ, ಸೇಲ್ ಆಗಲಿ ಅಂದರೆ ವಾಪಸ್ ಕಳಿಸ್ಬಿಡ್ತಾರೆ. ಸೊ ಅದಕ್ಕೆ ರಾ ಮೆಟೀರಿಯಲ್ ಇನ್ವೆಸ್ಟ್ಮೆಂಟು, ಅಷ್ಟೊಂದು ಲಾಂಗ್ ಲೈಫ್ ಸೈಕಲ್ ಎಲ್ಲ ನೋಡ್ಬೇಕು ನಾವು. ಬೆಸ್ಟಾಗಿ ಏನಾಗಿದೆ, ನಾವು ಖುದ್ದಾಗಿ ನಿಂತು ಎಕ್ಸಿಬಿಷನ್ಸ್ ಮಾಡ್ತೀವಿ. ಈಗ ಸುಮಾರು ಕಡೆ ಈಗ ಫೆಸ್ಟಿವಲ್ ಸೀಸನ್ ಶುರುವಾಗಿದೆ, ಎಕ್ಸಿಬಿಷನ್ಸ್ ಬರುತ್ತೆ. ಅಲ್ಲಿ ಬಂದು ಜನರು ನಮ್ಮ ಪ್ರಾಡಕ್ಟ್ನ ತೊಗೋತಾರೆ, ಅವ್ರಿಗೆ ಮೆಚ್ಚುಗೆ ಆಗುತ್ತೆ. ಮತ್ತು ರಿಪೀಟೆಡ್ ಆಗಿ ಆನ್ಲೈನಲ್ಲಿ ಎಲ್ಲಿ ಸಿಕ್ಕಿದ್ರು, ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಎಲ್ಲ ಕಡೆ ಇದೆ, ಟಾಟಾ 1mg, ONDC, ನಮ್ಮ ಸರ್ಕಾರದ್ದು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಇದೆಯಾ, ONDCನಲ್ಲೂ ರಿಜಿಸ್ಟರ್ ಆಗಿದ್ದೀವಿ. ಸೊ ಅದರಿಂದ ಅಲ್ಲಿ ಹೋಗಿ ಜನ ಪರ್ಚೇಸ್ ಮಾಡ್ತಾರೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲಿ ಸಿಗಬೇಕು ಅವ್ರಿಗೆ, ಎಕ್ಸಿಬಿಷನಲ್ಲಿ. ಸೊ ಈ ಥರ ಸುಮಾರು ರಿಪೀಟ್ ಕಸ್ಟಮರ್ಸ್ ಇದ್ದಾರೆ, ಫಾಲೋಅಪ್ ಮಾಡ್ತಾರೆ. ಅಲ್ಲಿ ತೊಗೊಂಡವರು, ಸರ್ ನಿಮ್ಮ ಸೋಪ್ ಚೆನ್ನಾಗಿದೆ, ಯಾಕಂದರೆ ಅವರಿಗೆ ಫೋನ್ ಮಾಡಿ ಕೇಳಬೇಕಂತ ಅವಶ್ಯಕತೆ ಇಲ್ಲ. ಯಾಕಂದರೆ ಪಕ್ಕದ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇರುತ್ತೆ, ಅಂಗಡಿಯಲ್ಲಿ ಸುಮಾರು ಬ್ರ್ಯಾಂಡ್ ಇರುತ್ತೆ, ಹೋಗಿ ಏನು ಬೇಕೋ ತೊಗೊಂಬಂದ್ಬಿಡ್ಬೋದು. ಅವರ ಒಂದು ಪ್ರೀತಿ ವಿಶ್ವಾಸ ನಮಗೆ ಫೋನ್ ಮಾಡಿ, ಸರ್ ಈ ಪ್ರಾಡಕ್ಟ್ ಬೇಕು, ನೀವು ಕಳಿಸ್ಕೊಡ್ತೀರಾ ನಮ್ಮ ಮನೆಗೆ ಅಂತ ಫಾಲೋಅಪ್ ಮಾಡಿ ತೊಗೋತಾರೆ. ಯಾಕಂದರೆ ಅವರ ಪ್ರಾಡಕ್ಟ್ ಯೂಸ್ ಮಾಡಿ ಅಷ್ಟು ಮೆಚ್ಚುಗೆ ಆಗಿದೆ. ಸಿಂಪಲ್ಲಾಗಿ ನಮ್ಮ ಸಣ್ಣ ಸೋಪನ್ನು ನೋಡಬೇಕಂದ್ರೆ 60 ರೂಪಾಯಿ ಸೋಪ್ ಇದೆ. ಅದರಲ್ಲಿ ಫ್ರೇಗ್ರೆನ್ಸಲ್ಲಿ ಮೇಡಮ್ ಹೇಳಿದ ಪ್ರಕಾರ ಆಲ್ಕೋಹಾಲ್ ಹಾಕಿಲ್ಲ ನಾವು, ಸ್ಕಿನ್ ಇರಿಟೇಷನ್ ಬರೋದಿಲ್ಲ. ಪ್ರತಿಯೊಂದು ಸೋಪಲ್ಲೂ ಒಂದು ಎಕ್ಸ್ಟ್ರಾಕ್ಟ್ ಇರುತ್ತೆ. ಈಗ ನೀವು ಮೈಸೂರು ಮಲ್ಲಿಗೆ ಅಂತ ಒಂದು ಸೋಪ್ ಮಾಡಿದ್ದೀವಿ, ಆ ಮಲ್ಲಿಗೆ ಸೋಪ್ ಯೂಸ್ ಮಾಡಿದ್ರೆ ಅದರಲ್ಲಿ ಜಾಸ್ಮಿನ್ ಎಕ್ಸ್ಟ್ರಾಕ್ಟ್ ಇರುತ್ತೆ. ನೀವು ಜಾಸ್ಮಿನ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡುವಷ್ಟು ಒಂದು ಎಫೆಕ್ಟ್ ನಿಮಗೆ ಸಿಗುತ್ತೆ. ಸೊ ಈ ಥರ ಒಂದು ಪ್ರೊಸೀಜರಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಇನ್ವೆಸ್ಟ್ಮೆಂಟು ಒಂದು ಕಡೆ ಕಷ್ಟ, ಕ್ರೆಡಿಟ್ ಸಿಗಲ್ಲ ನಮಗೆ ಪರ್ಚೇಸ್ ಮಾಡೋಕ್ಕೆ, ಸೇಲ್ ಮಾಡೋಕ್ಕೆ ಹೋದರೆ ಕ್ರೆಡಿಟ್ ಕೊಡಬೇಕು. ಸೊ ಈ ಒಂದು ಲಾಂಗ್ ಸೈಕಲ್ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗಿದೆ. ಯಾರೇ ಫೀಲ್ಡಿಗೆ ಬಂದರೂ, ಹೊಸದಾಗಿ ಬಂದರೂ ಅವ್ರಿಗಿದು. ಇಲ್ಲಾಂದರೆ ಬ್ಯಾಕಪ್ಪಲ್ಲಿ ಸುಮಾರು ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಬಂದು
ಕೋಟಿಗಟ್ಟಲೆ ಮಾರ್ಕೆಟ್ ಮಾಡಿ ಖರ್ಚು ಮಾಡಿ ಟಿ ವಿನ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಮುಂದೆ ಹೋಗ್ಬೋದು. ಬಟ್ ನಮಗೆ ಇವತ್ತಿನ ದಿನದಲ್ಲಿ ಆ ಒಂದು ಇದಿಲ್ಲ. ಸೊ ನಾವು ಮೇಯ್ನಾಗೇನು ಜನರು ಇದನ್ನು ಸ್ಟಾಕ್ ಮಾಡಿ ಮುಂದೆ ಸೇಲ್ ಮಾಡೋಕ್ಕೋಸ್ಕರ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಗ್ರಾಮಗಳಲ್ಲಿ ಮಾಡ್ಬೋದು, ಅದನ್ನು ಕೇಳ್ಕೊತೀವಿ. 2, ಯಾರಾದರೂ ಈ ಒಂದು ಪ್ರಾಡಕ್ಟ್ ಕಂಡು ಅವರಿಗೆ ಇಷ್ಟ ಆಗಿ ಇನ್ವೆಸ್ಟ್ ಮಾಡ್ತೀನಿ ನಿಮ್ಮ ಕಂಪ್ನೀಲಿ, ನಾನು ನಿಮ್ಮ ಜೊತೆ ಪಾರ್ಟ್ನರಾಗಿ ಮುಂದೆ ಬರ್ತೀನಿ ಅಂದರೆ ಅಕ್ಸೆಪ್ಟಬಲ್, ಅದಕ್ಕೂ ನಾವು ನೋಡ್ತಾ ಇದ್ದೀವಿ. ಸೊ ಎರಡೂ ಈಸ್ ಅ ಗ್ರೇಟ್ ಆಪರ್ಚುನಿಟಿ. ಈ ಒಂದು ಮಾಧ್ಯಮದಿಂದ ಯಾರಾದರೂ ಆ ಥರ ಸಿಕ್ಕಿದ್ರೆ ನಿಮಗೆ ಧನ್ಯವಾದ. ಖಂಡಿತವಾಗ್ಲೂ ಒಂದು ಅವಕಾಶ ಇದೆ, ದಯವಿಟ್ಟು ವೀಕ್ಷಕರು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬಹುದು. ರೈಸಾ ಅವರ ಜೊತೆಗೆ ನೀವು ಕೂಡ ಕೈ ಜೋಡಿಸಬಹುದು. ಸ್ಕ್ರೀನ್ ಮೇಲೆ ನಾವು ಖಂಡಿತ ನಂಬರ್ ಹಾಕಿರ್ತೇವೆ, ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮಲ್ಲಿ ಒಂದು ಕನಸು ಇದ್ರೆ ಆ ಕನಸಿಗೆ ನೀರೆರಿಯುವಂತಹ ಕೆಲಸವನ್ನ ಈ ರೈಸಾ ತಂಡ ಖಂಡಿತವಾಗ್ಲೂ ಮಾಡ್ತಾರೆ, ಈ ದಂಪತಿ ಖಂಡಿತವಾಗ್ಲೂ ಮಾಡ್ತಾರೆ. ಸೊ ಎಸ್, ಬ್ಯಾಕ್ ಟು ದ ಟಾಪಿಕ್ ಸರ್. ನೀವಾಗಲೇ ಹೇಳ್ತಾ ಇದ್ರಿ 30ರಿಂದ 40 ಪ್ರಾಡಕ್ಟ್ಸನ್ನು ನಾವು ತಂದಿದ್ದೀವಿ ಅಂತ. ನಾವು ಒಂದು 3-4 ಪ್ರಾಡಕ್ಟನ್ನು ಇಟ್ಕೊಂಡು ಜನರ ಮುಂದೆ ಹೋದಾಗ ಕನ್ವಿನ್ಸಿಂಗ್ ಮಾಡೋದು ಬಹಳ ಈಸಿ ಇರುತ್ತೆ, ಅಂದರೆ ಅವರನ್ನು ತಲುಪೋದು ಬಹಳ ಈಸಿ ಇರುತ್ತೆ. ನೀವು 30ರಿಂದ 40 ಪ್ರಾಡಕ್ಟನ್ನು ತಗೊಂಡು ಹೋದಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯಾಕೆ ಅಷ್ಟು ಪ್ರಾಡಕ್ಟ್ಸನ್ನು ತಂದ್ರಿ ಅಂತ? ಸೊ ಇವಾಗ ನೋಡಿದ್ರೆ 2023 ಸೆಪ್ಟೆಂಬರಲ್ಲಿ ನಾವು ಲಾಂಚ್ ಮಾಡಿದ್ವಿ. ನೀವು ಯಾವುದೇ ಬ್ರ್ಯಾಂಡ್ ನೋಡಿ, ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ, 3 ತಿಂಗಳು ಬಿಟ್ಟು ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ, ನೋಡ್ತಾರೆ ಹೆಂಗೆ ಮಾರ್ಕೆಟ್ ಇದೆ ಅಂತ. ನಾವು 10 ಸೋಪು ಒಂದೇ ಸಲ ಲಾಂಚ್ ಮಾಡಿದ್ವಿ, 5 ಲೋಷನ್ ಒಂದೇ ಸಲ ಲಾಂಚ್ ಮಾಡಿದ್ವಿ. ಯಾಕೆ? ಈಗ ನಾವು ಚಿಕ್ಕಂದಲ್ಲಿ ಮನೇಲಿದ್ದಾಗ ನಮ್ಮ ಮನೇಲಿ 5 ಜನ ಇದ್ವಿ, ಒಂದು ಸೋಪ್ ಇರೋದು, 5 ಜನನೂ ಒಂದೇ ಸೋಪ್ ಉಪಯೋಗ ಮಾಡ್ತಾಯಿದ್ವಿ. ಇವಾಗ ಆಯ್ಕೆಗಳು ಜಾಸ್ತಿ ಆಗಿದೆ. ಜನರಿಗೆ ನನ್ನದೇ ಆಗಿರೋ ಒಂದು ಸಪ್ರೇಟ್ ಸೋಪ್ ಬೇಕು, ನನಗೆ ರೋಸ್ ಇಷ್ಟ ಇಲ್ಲ, ನನಗೆ ಮಲ್ಲಿಗೆ ಇಷ್ಟ, ನನಗೆ ಸ್ಯಾಂಡಲ್ ಇಷ್ಟ ಇಲ್ಲ, ನನಗೆ ಲ್ಯಾವೆಂಡರ್ ಇಷ್ಟ ಅಂತ ಮನೆಯಲ್ಲಿ ಇರೋರೆಲ್ಲ ಒಂದೊಂದು ಸೋಪ್ ಇಟ್ಕೊಂಡಿದ್ದಾರೆ. ಆವಾಗ ನಾವು ಮನೆ ಮಂದಿಯವರಿಗೆಲ್ಲ ಕಂಪ್ಲೀಟಾಗಿ ಅವರ ಒಂದು ಏನು ಇಷ್ಟ ಇದೆಯೋ ಅದನ್ನು ಪೂರೈಕೆ ಮಾಡಬೇಕು. ಹೀಗೆ 10 ಸೋಪ್ ತೊಗೊಂಡು ಬಂದ್ವಿ. ಅದೇ ಥರ 5 ಬಾಡಿ ಲೋಷನ್ ತಂದ್ವಿ. ಆವಾಗ ಆಲೋವೆರಾ ತಂದ್ವಿ, ಬಾದಾಮಿ ತಂದ್ವಿ, ಕೇಸರಿ ತಂದ್ವಿ, ಹಾಲು ಕೇಸರಿ ಆಯಿತಾ. ಆಮೇಲೆ ಬಟರ್ ಸಾಫ್ಟ್ ಅಂತ ಚಾಕ್ಲೇಟಿ ಫ್ಲೇವರು ಮಕ್ಕಳಿಗೆ ಭಾಳ ಇಷ್ಟ ಆಗುತ್ತೆ ಅಂತ. ನಮ್ಮ ಎಕ್ಸಿಬಿಷನ್ ಎಲ್ಲ ಬಂದು ತೊಗೊಂಡೋಗೋರು ಭಾಳ ಇಷ್ಟಪಟ್ಟರು, ಇದನ್ನು ತುಂಬ ಚೆನ್ನಾಗಿದೆ ಅಂತ ಟ್ರೈ ಮಾಡಿ ಮತ್ತೆ ರಿಪೀಟೆಡ್ ಆಗಿ ಆರ್ಡರ್ ಮಾಡಿ ಯೂಸ್ ಮಾಡಿದ್ರು. 1. 2ನೇದು, ಈ ಒಂದು ಹಂತ ಕಳೆದ ಮೇಲೆ ನಾವು ಇನ್ನೊಂದು ಸ್ವಲ್ಪ ರಿಸರ್ಚ್ ನಮ್ಗೆ ಜಾಸ್ತಿಯಾಗಿ ಬೇರೆ ಬೇರೆ ಪ್ರಾಡಕ್ಟ್ ಯಾಕೆ ಬಂತು, ಮನೆ ಮಂದಿಗೆ ಬೆಳಗಿಂದ ರಾತ್ರಿವರೆಗೂ ಅವರ ಒಂದು ಸ್ಕಿನ್ ಕೇರ್ ರಿಕ್ವೈರ್ಮೆಂಟು, ಅವರ ಒಂದು ತ್ವಚೆಯ ಆರೈಕೆ ರಿಕ್ವೈರ್ಮೆಂಟು ನಾವು ಬೆಳಗಿಂದ ರಾತ್ರಿ ನಿದ್ದೆ ಮಾಡುವಾಗ ಏನು ಹಚ್ಕೊಳ್ಳಲ್ಲ. ಸೊ ಆಬ್ವಿಯಸ್ಲಿ ಬೆಳಗ್ಗೆ ಎದ್ದ ಮೇಲೆ ನಮ್ಮ ದಿನಚರಿ ಶುರುವಾಗುತ್ತೆ. 2ನೇದಾಗಿ ಮನೆಯಲ್ಲಿ ಮಕ್ಕಳು ಇರ್ತಾರೆ, ವಯಸ್ಕರು ಇರ್ತಾರೆ, ಮಧ್ಯ ವಯಸ್ಸರು ಇರ್ತಾರೆ, ಆಫೀಸ್ಗೆ ಹೋಗೋರು ಇರ್ತಾರೆ. ಇವ್ರಿಗೆಲ್ಲ ಹೆಂಗೆ ನಾವು ಕಂಪ್ಲೀಟಾಗಿ ಅವರ ಇದನ್ನು ಏನೇನು ಬೇಕೋ ಅದನ್ನು ಪೂರೈಕೆ ಹೆಂಗೆ ಮಾಡೋದು ಅಂತ ಒಂದು ಐಡಿಯಾ ಬಂತು. ಆವಾಗಲೇ ಬೇರೆ ಪ್ರಾಡಕ್ಟ್ ಬಂತು. ಈಗ ಬಿಸಿಲಲ್ಲಿ ಹೋದರೆ ಸನ್ಸ್ಕ್ರೀನ್ ನಮಗೆ ಬೇಕು, ಬಟ್ ನಿಮ್ಮ ಡೈಲಿ ಸ್ಕಿನ್ ರೋಟೀನಲ್ಲಿ ನೀವೇ ಹೇಳ್ಬೋದು, ಫಸ್ಟು ಫೇಸ್ ವಾಶ್ ಮಾಡ್ತೀರಾ, ಆಮೇಲೆ ನೀವು ಒಂದು ಮಾಯಿಶ್ಚರೈಸರ್ ಹಾಕ್ತೀರಾ, ಬ್ರೈಟ್ನಿಂಗ್ ಕ್ರೀಮ್ ಹಾಕ್ತೀರಾ, ಸನ್ಸ್ಕ್ರೀನ್ ಹಾಕ್ಕೊಂಡು ಆಚೆ ಬರ್ತೀರಾ. ನಾವೇನು ಮಾಡಿದ್ದೀವಿ, 3 ಒಂದರಲ್ಲೇ ಕಾಂಪ್ಯಾಕ್ಟಾಗಿ ಮಾಡಿಬಿಟ್ಟಿದ್ದೀವಿ. ಹೈಡ್ರಾ ಗ್ಲೋ ಸನ್ಸ್ಕ್ರೀನ್ ಅಂತ ಕರೆದುಬಿಟ್ಟು ಅದರಲ್ಲಿ ಬ್ರೈಟ್ನಿಂಗು ಇದೆ, ಹೈಡ್ರೇಷನ್ನು ಇದೆ, ಸನ್ ಪ್ರೊಟೆಕ್ಷನ್ನು ಕೊಡುತ್ತೆ. ಸೊ ಅದರಿಂದ ನೀವು ನಿಮ್ಮ ಶೆಲ್ಫಲ್ಲಿ 3 ಬೇಡ, 1 ಇಟ್ಕೊಂಡ್ರೆ ಸಾಕು, ಕೆಲಸ ಮುಗೀತು ಆಯಿತಾ. ಆಮೇಲೆ ವಯಸ್ಸಾದವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಅಲರ್ಜಿ ಇರುತ್ತೆ, ಆ ಸೆನ್ಸಿಟಿವ್ ಸ್ಕಿನ್ ಫೇಸ್ ವಾಶ್ ಅಂತ ಒಂದು ತಂದ್ವಿ. ಆಟ ಆಡೋದು, ಬಿಸಿಲಲ್ಲಿ ಆಟ ಆಡಿ ಬ್ಯಾಕು ಆರ್ಮ್ಸ್ ಎಲ್ಲ ಕಪ್ಪಾಗುತ್ತೆ, ಅದಕ್ಕೋಸ್ಕರ ನಾವು ಸನ್ಸ್ಕ್ರೀನ್ ಬಾಡಿ ಲೋಷನ್ ಅಂತ ತೊಗೊಂಡು ಬಂದ್ವಿ. ಬಟ್ ಇದರಲ್ಲಿ ಸುಮಾರು ಪ್ರಾಡಕ್ಟ್ಸಲ್ಲಿ ನೀವು ಕಾಮನ್ ಆಗಿರೋ ಒಂದು ಇಂಗ್ರೀಡಿಯೆಂಟ್ ನೋಡಿದ್ರೆ 4D ಹ್ಯಾಲುರಾನಿಕ್ ಆ್ಯಸಿಡ್ ಅಂತ ಒಂದು ತಂದಿದ್ದೀವಿ. ಅದು ರಿಸರ್ಚಲ್ಲಿ ಲೇಟೆಸ್ಟಾಗಿ ಐಡೆಂಟಿಫೈ ಆಗಿರೋ ಒಂದು ಮಾಲಿಕ್ಯೂಲು. ಈಗ ನಮ್ಮ ಶರೀರದಲ್ಲಿ ಹ್ಯಾಲುರಾನಿಕ್ ಆ್ಯಸಿಡ್ ಉತ್ಪತ್ತಿ ಆಗುತ್ತೆ, ವಯಸ್ಸಾಗ್ತಾ ಇದ್ದಂಗೆ ಉತ್ಪತ್ತಿ ಕಡಿಮೆ ಆಗುತ್ತೆ, ಅದರಿಂದ ರಿಂಕಲ್ಸ್ ಬರುತ್ತೆ, ಡ್ರೈನೆಸ್ ಬರುತ್ತೆ, ಎಲ್ಲ ಸಿಗುತ್ತೆ. ನಮ್ಮ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಇದು ಯಾಕೆ ಇಟ್ಟಿದ್ದೀವಿ ಅಂದರೆ, ನಮ್ಮ ಹಳೆ ಕಾಲದಲ್ಲಿ ನಾವು ಎಳ್ಳೆಣ್ಣೆ ಹಚ್ಕೋತಾ ಇದ್ವಿ, ನಾವು ಹರಳೆಣ್ಣೆ ಹಚ್ಕೋತಾ ಇದ್ವಿ, ತೆಂಗಿನಕಾಯಿ ಎಣ್ಣೆ ಹಚ್ಕೋತಾ ಇದ್ವಿ. ಇವಾಗ ಜಮಾನ ಹೊಟ್ಟೋಯ್ತು, ಯಾರೂ ಯೂಸ್ ಮಾಡಲ್ಲ. ಅವ್ರಿಗೆ ಎಲ್ಲ ಪ್ರಾಡಕ್ಟ್ಸು ಹಚ್ಕೊಂಡು ನೋಡಬೇಕು. ಅಲ್ಲಿ ನಮಗೆ ಬೇಕಾಗಿರೋದು ಎಣ್ಣೆ ಅಂಶ ಅಲ್ಲ, ತೇವಾಂಶ ಬೇಕು. ತೇವಾಂಶ, ಹೈಡ್ರೇಷನ್ ಅನ್ನೋದಕ್ಕೆ 4D ಹ್ಯಾಲುರಾನಿಕ್ ಆ್ಯಸಿಡ್ ಬೆಸ್ಟ್ ಪ್ರೊಡಕ್ಷನ್ನು.
ಪ್ರಾಡಕ್ಟು, ಅದನ್ನು ನಾವು ತಂದಿದ್ದೀವಿ ಇದರಲ್ಲಿ ಸುಮಾರು ಕಡೆ. ಸೊ ನೀವು ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಸ್ಕಿನ್ ಫರ್ಮ್ ಆಗುತ್ತೆ. ಇವಾಗ ಈ ಒಂದು ಪ್ರಾಡಕ್ಟು ಆ್ಯಲೋ ಜೆಲ್ ಅಂತ ಲಾಸ್ಟ್ ಇಯರು ನಾವು ಫಸ್ಟ್ ಕಂಪನಿ ಇಂಡಿಯಾನಲ್ಲಿ 4D ಹ್ಯಾಲುರಾನಿಕ್ ಆ್ಯಸಿಡ್ನ ಮುಖದಲ್ಲಿ ಹಚ್ಕೊಂಡು ಬಿಡೋ ಅಂಥ ಒಂದು ಪ್ರಾಡಕ್ಟಲ್ಲಿ ತೊಗೊಂಡು ಬಂದ್ವಿ. ಇದಕ್ಕೆ ಇವ್ರಿಗೆ ಅವಾರ್ಡ್ ಸಿಕ್ತು ಲಾಸ್ಟ್ ಇಯರು, ವಿಮೆನ್ ಎಂಟರ್ಪ್ರಿನರ್ ಆಫ್ ದಿ ಅವಾರ್ಡ್ ಇಯರ್ ಅಂತ ಲಾಸ್ಟ್ ಇಯರು ಸಿಕ್ತು. ಸೊ ಇದೊಂದು ನಮ್ಮ ಒಂದು ವಿಶೇಷತೆ. ಇದರಲ್ಲಿ ಏನಾಗುತ್ತೆ, ಇದು ನೀವು ಬಾಯ್ಸ್ ಯೂಸ್ ಮಾಡ್ಬೋದು, ಗರ್ಲ್ಸ್ ಯೂಸ್ ಮಾಡ್ಬೋದು, ನೀವು ಹೇರ್ ಸ್ಟೈಲಿಂಗ್ ಜೆಲ್ಲಾಗಿ ಹಚ್ಕೋಬೋದು, ನೀವು ಇದನ್ನು ನಿಮ್ಮ ಆಫ್ಟರ್ ಶೇವ್ ಆಗಿ ಯೂಸ್ ಮಾಡ್ಬೋದು. ಯಾಕಂದ್ರೆ ನಾರ್ಮಲಿ ಆಫ್ಟರ್ ಶೇವ್ ಇದರಲ್ಲಿ ಆಲ್ಕೋಹಾಲ್ ಇರುತ್ತೆ, ಇದರಲ್ಲಿ ಅದಿಲ್ಲ. 98% ನ್ಯಾಚುರಲ್ಲು, ವಾಟರ್ ಬೇಸ್ಡು, ಆಯಿಲ್ ಬೇಸ್ಡ್ ಇಲ್ಲ. ಸೊ ಎಲ್ಲರೂ ಯೂಸ್ ಮಾಡಿ ಇದರದ ಬೆನಿಫಿಟ್ ತೊಗೋಬೋದು. ಸೊ ಈ ಥರ ಒಂದು ಇದರಲ್ಲಿ ನಾವು ಮಲ್ಟಿಪಲ್ ಪ್ರಾಡಕ್ಟ್ಸ್ ತೊಗೊಂಡು ಬಂದೀವಿ. 6 ಫೇಸ್ ವಾಶ್ ಬಂದಿದೆ, ಇವಾಗ 5 ಸೋಪ್ ಬಂದಿದೆ, ಇನ್ನೂ ಸ್ವಲ್ಪ ಸೋಪ್ಸ್ ಬರುತ್ತೆ. ಇದು ಎರಡನೇ ರೀಸನ್ ಏನು, ನಾವು ಎಕ್ಸಿಬಿಷನ್ಸಲ್ಲಿ ನಿಂತಾಗ ಕಸ್ಟಮರ್ಸು ಸರ್ ನಿಮ್ಮ ಹತ್ರ ಇದಿಲ್ವಾ, ಮೇಡಮ್ ನಿಮ್ಮ ಹತ್ರ ಇದಿಲ್ವಾ ಅಂತ ಕೇಳ್ತಾರೆ. ಇವಾಗ ನೆಕ್ಸ್ಟ್ ರೇಂಜು ಶ್ಯಾಂಪು, ಕಂಡೀಷ್ನರು, ಆಮೇಲೆ ಹ್ಯಾಂಡ್ ವಾಶು, ಶವರ್ ಜೆಲ್ ಅದೆಲ್ಲ ಬೇಕು, ಅದನ್ನು ಕೇಳ್ತಾರೆ ನಿಂತಾಗ. ಸೊ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿ ಸರ್ ನೀವು ಅದ್ಯಾಕೆ ತೊಗೊಂಡು ಬರ್ತಾ ಇಲ್ಲ, ನಾವು ತೊಗೋಬೋದಲ್ಲ ಅಂತ ಕೇಳ್ತಾರೆ. ಸೊ ಅದಕ್ಕಾಗಿ ನಾವು ಅದನ್ನು ತಂದು ಫುಲ್ಲು ಮಾರ್ನಿಂಗ್ ಟಿಲ್ ನೈಟ್ ಕವರೇಜ್ಗೆ ನೋಡ್ತಾ ಇದ್ದೀವಿ. ಪ್ಲಸ್ ಎಲ್ಲ ವಯಸ್ಕರಿಗೂ ಒಂದೊಂದು ಪ್ರಾಡಕ್ಟ್ ಬಂದು ಯೂಸ್ ಆಗೋ ಥರ ನೋಡ್ತಾ ಇದ್ದೀವಿ ನಾವು. ಸೊ ಎಲ್ಲ ವಯೋಮಾನದವರಿಗೂ ಕೂಡ ತಲುಪಿಸುವಂಥ ಪ್ರಯತ್ನ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.